ಇಲ್ಲಿ ಪೇಂಟಿಂಗು ಈ ಗಾಡಿನೂ ಸ್ನೇಹಿತರೆ ನಮ್ಮ ಜೊತೆಗೆ ಈ ಗಾಡಿನೂ ಹುಬ್ಳಿಗೆ ತುಂಬಿದ್ದೆ. ಅದೇ ಲೋಡಿಂಗ್ ಪಾಯಿಂಟಲ್ಲಿ ಇದ್ರು ಇವರು. ಇವಾಗ ನಮ್ಮ ಗಾಡಿನಲ್ಲಿ ಹಾಕಿದ್ದೀವಿ. ಇವ್ರು ನಮ್ಗೆ ಮುಂಚೆ ಹೋಗಿದ್ರು ಸ್ನೇಹಿತರೆ. ಇದೊಂದು ಫೈನಲಿ ಲೋಡ್ ಸಿಕ್ತು ಸ್ನೇಹಿತರೆ. ಲೋಡ್ ಬಂದು ಹುಬ್ಳಿಗೆ. ಇದು ಆಫೀಸ್ ಲೋಡ್ ಅಲ್ಲ, ಇದು ಹೊರಗಡೆ ಇದೆ ಲೋಡು. ಇಲ್ಲಿ ಆಫೀಸ್ ಹತ್ರ ಬಂದಿದ್ದೀವಿ ನಾವು. ಇವಾಗ ಗಾಡಿನ ಈ ರೀತಿ ಹಾಕಿಸ್ಕೊಂಡಿದ್ದಾವ್ರಿ. ಇಲ್ಲಿ ಹಿಂದ್ಗಡೆ ರಿವರ್ಸ್ ಹಾಕಿ ಟೋಟಲ್ ಬಂದು ಪ್ಲೌಡ್ ಬಂದು ಮ್ಯಾಟ್ ಬಂದು ಒಂದು 12 ಫೂಟು. ಈ ಕ್ಯಾಂಟ್ರ ಕಡೆ ಹೇಗಿರ್ತಾರೆ ನೋಡಿ ಇಂಥ ಪ್ಲೌಡ್ಗಳು. ಇವಾಗ ಲೋಡಿಂಗು ಸ್ಟಾರ್ಟ್ ಮಾಡಿದ್ದಾರೆ ಸ್ನೇಹಿತರೆ. ನಮಗೆ ಇದು 2 ಪಾಯಿಂಟ್ ಅನ್ಲೋಡಿಂಗು ಸ್ನೇಹಿತರೆ. ಇದು 1 ಪಾಯಿಂಟು ಹಾವೇರಿಗೆ ಮತ್ತು ಇನ್ನೊಂದು ಪಾಯಿಂಟು ಹುಬ್ಳಿಗೆ. ಇವಾಗ ಹುಬ್ಳಿ ಪಾಯಿಂಟು ಕೆಳಗಡೆ ಹೇರ್ತಿದ್ದಾರೆ. ಇನ್ನೂ ಸ್ವಲ್ಪ ಇದೆ, ಭಾಳೇನಿಲ್ಲ. ಅಲ್ಲಿಂದ ನಾವು ಇವಾಗ ಹೋಗೋದು ಹಾವೇರಿಗೆ. ಹಾವೇರಿಯಲ್ಲಿ ಒಂದು 61 ಪೀಸ್ ಅಂತ ಹೇಳಿದ್ದಾರೆ. ಅಲ್ಲೊಂದು 61 ಪೀಸನ್ನು ಹಾಕಿ ಅಲ್ಲಿಂದ ಹೊಡ್ಕೊಂಡು ಹೋಗೋಣ ಹುಬ್ಳಿಗೆ. ಈ ಗೋಡಾನ್ ನೋಡಿ ಸ್ನೇಹಿತರೆ ಇದು ಹೇಗಿದೆ ಅಂತ. ಪೈಟು ಕಟ್ ಮಾಡಿ ಹೇರ್ತಾವ್ರೆ ಇವಾಗ. ನೋಡಿ ಸ್ನೇಹಿತರೆ ಲೋಡ್ ಆಗಿದೆ ಗಾಡಿ. ಫೈನಲಿ ಲೋಡ್ ಆಗಿದೆ ಕಂಪ್ನಿಯಿಂದ. ಗಾಡಿನ ಲೋಡ್ ಮಾಡಿದ್ದೀವಿ. ಸ್ವಲ್ಪ ಓಪನ್ ಪಡ್ಕ ಬಂದಿದೆ. ಪಡ್ಕ ಬಿಟ್ಟು ಒಂದು 6 ಇಂಚು ಹೊರಗಡೆ ಬಂದಿದೆ. ತೋರಿಸ್ತೀನಿ ಆ ತಡ್ಪಲ್ಲಿ ಯಾವ ರೀತಿ ಹಾಕಿದ್ದೀವಿ ಅಂತ. ಅದನ್ನು ನೋಡ್ಬೋದು ಸ್ನೇಹಿತರೆ. ಇಷ್ಟು ಹೊರಗಡೆ ಬಂದಿದೆ. ಇವೇನೆಂದರೆ ಸ್ನೇಹಿತರೆ ಹಿಂದ್ಗಡೆ ಗಾಡಿಗೆ ಬರಲಿ ಅಂತ, ಬೆಳಕು ಬರಲಿ ಅಂತ ಹಿಂದ್ಗಡೆ ಗಾಡಿಗೆ. ಈ ಕ್ಯಾಂಟ್ರ್ ಗಾಡಿ ಹೇಗೆ ಅನ್ಲೋಡ್ ಮಾಡ್ತಾರೆ ನೋಡಿ. ಇಲ್ಲಿ ಬೆಳಗ್ಗಿನ ಬಂದಿರ್ಬೋದು ಮೋಸ್ಟ್ಲಿ ಸ್ನೇಹಿತರೆ. ಇದು ಏನು ಗುರು, ಇದು ಬೆಂಗಳೂರು ಟ್ರಾಫಿಕ್ಕು ತುಂಬಾ ಆಗಿಬಿಟ್ಟಿದೆ. ಇವಾಗ ಟೈಮು ಬಂದು ಸ್ನೇಹಿತರೆ ಹೇಳ್ತೀನಿ ನಿಮಗೆ 8:30. ಇಲ್ಲಿ ಟ್ರಾಫಿಕ್ ನೋಡ್ಬೋದು ನೀವು ಬೆಂಗಳೂರಲ್ಲಿ. ಟ್ರಾಫಿಕ್ಕು ಎಲ್ಲ ಹಿಂದ್ಗಡೆ ಪಾರಾಗಿ ಬಂದು ಸ್ನೇಹಿತರೆ. ಇವಾಗ ತುಮಕೂರು ರಸ್ತೆನ ಹಿಡಿದಿದ್ದೀವಿ. ತುಮಕೂರಿಂದ ಹೋಗ್ಬೇಕು ನಾವು. ಇವಾಗ ತುಮಕೂರಿಂದ ನೋಡಿ ಸ್ನೇಹಿತರೆ ಟ್ರಾಫಿಕ್ ಯಾವ ರೀತಿ ಇದೆ ಅಂತ. ಇಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಸ್ನೇಹಿತರೆ ಹಿಂದ್ಗಡೆ ಅಂತೆ. ಇವಾಗ ಸ್ವಲ್ಪ ಟ್ರಾಫಿಕ್ ಕಮ್ಮಾಗಿದೆ. ಇವಾಗಲೇ ಸ್ವಲ್ಪ ಜಲ್ದಿ ತೆಗೆದು ಬಿಡೋಣ ಗಾಡಿ ಟ್ರಾಫಿಕ್ನಿಂದ. ಮುಂದ್ಗಡೆ ನೋಡೋಣ ಸ್ನೇಹಿತರೆ ಅದು ಹಗ್ಗ ಸಡ್ಲಾಗಿದೆ ಇಲ್ಲ ಅಂತ ತೋರಿಸ್ತೀನಿ ನಿಮಗೆ. ಇದು ಹೀಗೆ ವಿಡಿಯೋದಲ್ಲಿ ದಾವಸ್ಪೇಟ್ ಹತ್ರ ಪಂಪ್ ಕಡೆ ತರಬಿದ್ವಿ ಡೀಸೆಲ್ ಹಾಕ್ಸ್ಕೊಂಡು ಹೋಗೋಣ ಅಂತ. ನಮ್ಮ ಪಾಯಿಂಟ್ ಬಂದು ಫಸ್ಟ್ ಪಾಯಿಂಟ್ ಹಾವೇರಿ. 3,000 ಆಫ್ ಮಾಡ. 3,000 ಹಾಕತ್ತೆ. ಈಗ ಒಂದು ಸ್ಟೇಟಸ್ ಪಾಸಿಟಿವ್ ಕ್ಲಿಪ್ ಪಾಟ್ರೆ KSRTC ಬಸ್ ಅದು. ಇಲ್ಲಿ ಟೋಲ್ ಹತ್ರ ಕರೆದಿ ನಾಷ್ಟ ಏನಾದ್ರು ಮಾಡ್ಕೊಂಡು ನಾನು ಟೈಮ್ ಬಂದು 10 ಮಾಡೋಣ. ಫಸ್ಟ್ ಟೋಲ್ ಪಾರ್ ಆಗೋಣ. ಅದಲ್ಲ ಕಾರ್ಜಿ ಟೋಲ್ ಇಲ್ಲೇ
ಇಲ್ಲಿ ದುರ್ಗದ ಟೋಲ್ ಹತ್ರ ಸೈಡ್ ಹಾಕಿ ಊಟಕ್ಕೆ ತರಬಿದ್ದೀವಿ. ಇಲ್ಲಿ ಕೇಳಿದೆ ಸ್ನೇಹಿತರೆ, ಇಲ್ಲಿ ಎಲ್ಲಿ ಊಟ ಸಿಗ್ತಾಯಿಲ್ಲ. ಆ ಸೈಡ್ ನೋಡ್ತೀವಿ ಅವಾಗ. ಯಾಕೆಂದರೆ ಈ ಸೈಡು ಎಲ್ಲ ರೈಸ್ಗಳು ಬಂದಾಗಿದೆ ಸ್ನೇಹಿತರೆ. ಆ ಸೈಡು ನೋಡಿದ್ದೆ, ಲಾಸ್ಟ್ ಟೈಮ್ ನೋಡಿದ್ದೆ ಆ ಸೈಡ್ ಇರುತ್ತೆ ಕನ್ಫರ್ಮು. ಅದಕ್ಕೆ ಆ ಸೈಡ್ ನೋಡೋಣ. ಇದ್ರೆ ಬ್ರದರ್ಗೆ ಕಾಲ್ ಮಾಡಿ ಕರೆಸಿಬಿಡೋಣ. ನೋಡಿ ಟೋಲ್ ಹೇಗಿದೆ ಇದು. ಇಲ್ಲಿ ಬಂದು ಸ್ನೇಹಿತರೆ ರೈಸ್ ಅಂಗಡಿ ಸಿಕ್ತು. ಇಲ್ಲಿ 2 ರೈಸ್ ಹೇಳಿದ್ದೇವೆ ಇವಾಗ. ಇದು ಟೋಲ್ ಆಚೆ ಕಡೆ ಇದೆ ಸ್ನೇಹಿತರೆ, ಬೆಂಗಳೂರು ಹೋಗಿ ರೊಟೇಷನ್ಗೆ ಇದೆ. ನಾವು ಈ ಗಾಡಿನೂ ಸ್ನೇಹಿತರೆ ನಮ್ಮ ಜೊತೆಗೆ ಈ ಗಾಡಿನೂ ಹುಬ್ಳಿಗೆ ತುಂಬಿದ್ದೆ. ಅದೇ ಲೋಡಿಂಗ್ ಪಾಯಿಂಟಲ್ಲಿ ಇದ್ದರು ಇವರು. ಇವಾಗ ನಮ್ಮ ಗಾಡಿನಲ್ಲಿ ಹಾಕಿದ್ದೀವಿ. ಇವ್ರು ನಮ್ಗೆ ಮುಂಚೆ ಹೋಗಿದ್ರು ಸ್ನೇಹಿತರೆ. ಇದು 1-2 ತಾಸು ಸಿಗಿತ್ತು. ಇವರು ಪಾಟ್ಮಾನ್ ಹಾಕ್ತಾರೆ ಅಂತ ತರಬಿದ್ರು. ಇವಾಗ ಊಟ ಮಾಡಿ ಈ ಸೈಡ್ ಬಂದಿದ್ದೀವಿ. ನೋಡಿ ಸ್ನೇಹಿತರೆ, ಹೀಗೆ ಇದೆ ರೋಡ್ ಮೇಲೆ ಲೈಟ್ ಈ ಥರ ಬೆಳಕು. ಬೆಂಗಳೂರು ಹಾವೇ ನೋಡಿ ಸ್ನೇಹಿತರದು ಬೆಳಕಿಗಿದೆ ನೋಡಿ ಹಾವೇ ಮೇಲೆ. ಈ ಹಾವೇ ಬಂದು ಸ್ನೇಹಿತರೆ ಚಿತ್ರದುರ್ಗದ ಬೈಪಾಸ್ ಇದು ನೋಡಿ. ಈ ಅಷ್ಟು ಲೈಟಿಗಾಗಿ ಎಷ್ಟು ಕ್ಲಿಯರಾಗಿ ಕಾಣುತ್ತೆ ನೋಡಿ ಸ್ನೇಹಿತರೆ ರೋಡು. ನಿದ್ದೆ ತುಂಬ ಹೇಳ್ತಿತ್ತು ಸ್ನೇಹಿತರೆ. ಇಲ್ಲಿ ದಾವಣಗೆರೆ ಟೋಲ್ ಪಕ್ಕದಲ್ಲಿ ಹಾಕಿದ್ದೀನಿ. ಏನಂದರೆ ನಿದ್ದೆ ಏನು ಮಾಡೋಂಗಿಲ್ಲ, ಟೀ ಕುಡಿದು ಇಲ್ಲಿಂದ ಬಿಟ್ಟು ಬಿಡ್ತೀವಿ. ಇಲ್ಲಿ ಗಾಡಿನಲ್ಲಿ ಹಾಕಿದ್ದೀವಿ ದಾವಣಗೆರೆ ಟೋಲ್ ಪಕ್ಕದಲ್ಲಿ. ಸ್ವಲ್ಪ ಟೀ ಕುಡಿದು ಇಲ್ಲಿಂದ ಬಿಡೋಣ. ಅವ್ರದ್ದೇ ಅಂತ ಹೋಗಿಲ್ಲ. ಫೈನಲಿ ಸ್ನೇಹಿತರೆ ಅನ್ಲೋಡ್ ಪಾಯಿಂಟ್ ಹತ್ತು ರೀಚ್ ಆದ್ವಿ. ಇದೇ ಬಿಲ್ಡಿಂಗಿಗೆ ನಾವು ತಂದಿದ್ದು ಮೆಟ್ರಲ್ಲು ಶೀಟು ಇದೇ ಬಿಲ್ಡಿಂಗ್ ಅದು. ಇಲ್ಲಿ ಹಾಕಿದ್ದೀವಿ ಗಾಡಿನ. ಇದೇ ಗೇಟು, ನಮ್ಮ ಇಲ್ಲಿಂದನೇ ಎಂಟ್ರಿ ಆಗೋದು. ನೋಡ್ಬೋದು ಇಲ್ಲಿ. ಇಲ್ಲಿ ಸ್ನೇಹಿತರೆ ಗಾಡಿ ಅನ್ಲೋಡ್ ಆಯಿತು. ಫಸ್ಟ್ ಪಾಯಿಂಟ್ ಅನ್ಲೋಡ್ ಇದು. ಇದು ಬಂದು ಸ್ನೇಹಿತರೆ ಶಾಪಿಂಗ್ ಮಾಲ್ ಅಂತ ಹೇಳ್ತಾವ್ರೆ ಇವರು. ಶಾಪಿಂಗ್ ಮಾಲು ಇಲ್ಲೇ ತಂದು ಇಳಿಸಿದ್ದೀವಿ. ಇವಾಗ ಇಲ್ಲಿ ಇಳಿಸಿದಾರೆ ನೋಡಿ. ಇದನ್ನೆಲ್ಲ ಶಾಪಿಂಗ್ ಮಾಲ್ ಅಂತ ನೋಡಿ ಸ್ನೇಹಿತರೆ. ಇದು ಹಾವೇರಿಯಲ್ಲಿ ಮತ್ತು ಇದು ಫಸ್ಟ್ ಪಾಯಿಂಟ್ ಹತ್ರ ಗಾಡಿ ಹಾಕಿ ಸ್ನೇಹಿತರೆ ಇದೇ ಮಾಲ್ಗೆ ಇಳಿಸೋದು. ಇಲ್ಲಿ ಹಾಕ್ಸಿದ್ದೀವಿ. ಚಿಕ್ಕ ಗೇಟಲ್ಲಿ ರಿವರ್ಸ್ ಹಾಕಿದ್ದೀವಿ ಸ್ನೇಹಿತರೆ, ನೋಡ್ಬೋದು. ಇವಾಗ ಚಿಕ್ಕದಿರ್ದ ಅವನ್ನೆಲ್ಲ ಇಳಿಸಿದ್ದಾರೆ. ಇವಾಗ 12 ಫೀಟ್ ಏನಿದಾವೆಲ್ಲ ಅವನ್ನ ಇಳಿಸ್ತಿದ್ದಾರೆ. ನೋಡ್ಬೋದು ಇದು ಶಾಪಿಂಗ್ ಮಾಲ್ ಸ್ನೇಹಿತರೆ ಇಲ್ಲಿ ಹಾವೇರಿಯಲ್ಲಿ. ಇವಾಗ ನಾವು ಸ್ನೇಹಿತರೆ ಅನ್ಲೋಡ್ ಮಾಡಿ ಇಲ್ಲಿಂದ ಸೀದಾನೇ ಹೋಗ್ಬೇಕು. ಇವು ಶೀಟ್ಗಳು ಸ್ನೇಹಿತರೆ 12 ಫೀಟ್ ಇವೆ. ಇದರ ಆಗಲೇ ಇಸಿದ್ದು 10 ಫೀಟ್ ಅಷ್ಟೇ, ಒಂದು 9-10 ಇರ್ಬೋದು. ಈ ಶೀಟ್ ಬಂದು 12 ಫೀಟು. ಸೆಕೆಂಡ್ ಪಾಯಿಂಟ್ಗೂ ಬಂದ್ವಿ ಸ್ನೇಹಿತರೆ. ಇಲ್ಲಿ ಇದೇ ಕಂಪ್ನಿ ತೇಜ ಅಲ್ಯೂಮಿನಿಯಂ ಅಂತ ಕಂಪ್ನಿ ಇದೆ. ಗಾಡಿನ ಈ ರೀತಿ ಹಾಕ್ಸಿದ್ದೀವಿ. ಇವಾಗ ಇಲ್ಲಿ ಇಲ್ಲೇ ಅನ್ಲೋಡ್ ಮಾಡ್ತಾರಂತೆ. ಇಲ್ಲೇ ಇದೆ ಗೋಡೌನು. ಇವಾಗ ಸ್ನೇಹಿತರೆ ಗಾಡಿನ ಹಗ್ಗ ತಡಪಲ್ನೆಲ್ಲ ಹೊರಗಡೆ ಹಾಕಿದ್ದೀವಿ.
ಅವರು ಅನ್ಲೋಡ್ ಮಾಡ್ತಾ ಇದ್ದಾರೆ. ಸುಮ್ಮನೆ ಹಾಕಿ ಅಂತ ತರ್ಪಲ್ ಹೊರಗಡೆ ಹಾಕಿದ್ವಿ. ಇವಾಗ ಪೈಪ್ನ ಬಿಚ್ತೀವಿ. ಕನ್ನಡದ ಕರಿ ಗಾಡಿ ಖಾಲಿ ಆಯಿತು ಸ್ನೇಹಿತರೆ. ನೋಡಿಲ್ಲಿ ಇದು ಬಾಸ್ಕೆಟ್ಬಾಲ್ ಗ್ರೌಂಡ್ ಮಾಡ್ತಾರೆ ಇಲ್ಲಿ ನೋಡ್ಬೋದು. ಹಾಕಿ ಎಲ್ಲ ಕ್ರೀಡಾಂಗಣ ಇರಬೇಕು ಸ್ನೇಹಿತರೆ. ಇದು ಗಾಡಿನ ಖಾಲಿ ಮಾಡಿಕೊಂಡು ಸ್ನೇಹಿತರೆ ಹೋಟೆಲಲ್ಲಿ ಈ ಹೋಟೆಲಲ್ಲಿ ಆ ಕಡೆ ಬಾಗಿಲ ಇದೆ. ಈ ಹೋಟೆಲಲ್ಲಿ ಊಟ ಮಾಡಿದ್ವಿ. ಈ ಥರ ಗಾಡಿ ಪಾರ್ಕಿಂಗ್ ಮಾಡೋರೆ ಗುರು ನೋಡಿಲ್ಲಿ. ಇವಾಗ ನಾವು ಫಸ್ಟ್ ಟೈಮ್ ಬಂದಿರೋ ಸ್ನೇಹಿತರೆ. ಯಾಕಂದ್ರೆ ನಾವು ಹುಬ್ಬಳ್ಳಿಗೆ ಬಂದಾಗೆಲ್ಲ ನಮ್ಮ ಬೆಳಗಾವಿನ ಹೋಗಿದ್ದು ಲೋಡಿಗೆ. ಇಲ್ಲಿ ನಮ್ಮ ಫ್ರೆಂಡ್ ಒಬ್ಬರು ಕರೆಸಿದ್ರು ಹುಬ್ಬಳ್ಳಿಯಲ್ಲಿ ಲೋಡ್ ಮಾಡೋಗ್ತೀರಂತ. ಅದಕ್ಕೆ ತರಬಿದ್ವಿ. ತೋರಿಸ್ತೀನಿ ನಮ್ಮ ಫ್ರೆಂಡ್ನ ಗಾಡಿ ಪಕ್ಕಕ್ಕೆ ಇಟ್ಟಿದ್ದೀವಿ. ಇದು ಗೊಬ್ಬರ ಟೋಲ್ ಬರ್ತಿಲ್ಲ ಸ್ನೇಹಿತರೆ. ಟೋಲ್ ಇದು ಬೈಪಾಸ್ ಹತ್ರ ಇದು ಟ್ರಾನ್ಸ್ಪೋರ್ಟ್ ಆಫೀಸ್ ಇರೋದು. ತೋರಿಸ್ತೀನಿ ನಿಮಗೆ ಆಮೇಲೆ. ಟೋಲು ಸ್ವಲ್ಪ ಆಫೀಸ್ ಹತ್ರ ಹೋಗಿ ನೋಡೋಣ ಹೇಗಿದೆ ಎಲ್ಲೇ ಅಂತ. ಇದೇ ಆಫೀಸ್ ಸ್ನೇಹಿತರು ನೋಡ್ಬೋದು. ಅಸ್ಸದ್ ರೋಡ್ಲೈನ್ಸ್ ಅಂತ ಹುಬ್ಬಳ್ಳಿಯಲ್ಲಿ. ಯಾರಾದರೂ ಬಡಾವಸ್ತಿದ್ರೆ ಬಂದು ಲೋಡಿಂಗ್ ಮಾಡ್ಬೋದು ಇಲ್ಲಿ. ಈ ಅಸ್ಸದ್ ರೋಡ್ಲೈನ್ಸ್ ಕೆಳಗಡೆ ಒಂದು ವರ್ಕ್ಶಾಪ್ ಇದೆ. ಇಲ್ಲಿ ಗಾಡೀಲಿ ಅಂಬಿ ತುಂಬೋದು ಅದನ್ನು ಮಾಡ್ತಾರೆ. ಬಂದು ನೋಡ್ಕೋಬೋದು. ವಿಡಿಯೋ ಇಷ್ಟ ಆದಲ್ಲಿ ಸ್ನೇಹಿತರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋ ಟೆಕ್